ಹಾಯ್, ನಮಸ್ಕಾರ. ಇವತ್ತು ಸ್ಪೆಷಲಾಗಿ ಎಗ್ ಬಿರಿಯಾನಿ ಮಾಡ್ಬೇಕಂತ ಅನ್ನಿಸ್ತು. ಅದಕ್ಕೆ ಎಗ್ ಬಿರಿಯಾನಿ ಮಾಡೋಣಂತಂದು ರೆಡಿ ಮಾಡೀನಿ. ಆ ಎಗ್ ಬಿರಿಯಾನಿಗೆ ಎಗ್ಗು ಮತ್ತು ಅದಕ್ಕೆ ಒಂದು ಸ್ವಲ್ಪ ರಾಯ್ತ ಮಾಡೀನಿ. ಅಂದ್ರೆ ಮೊಸರಿಂದ ಇರ್ತದೆ ಅದು. ಅದೆಲ್ಲ ಹೆಂಗೆ ಮಾಡಬೇಕು ಅಂತಂದು ನಿಮಗೆ ಹೇಳ್ತೀನಿ. ಮೊದಲು ಏನೇನು ತೊಗೋಬೇಕು ಅನ್ನೋದು ಹೇಳ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ, ಉಳ್ಳಾಗಡ್ಡಿ ಕಟ್ ಮಾಡಿಟ್ಟೀನಿ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಇವೆಲ್ಲ ಸ್ವಚ್ಛಂಗೆ ತೊಳೆದು ಕಟ್ ಮಾಡಿಟ್ಟೀನಿ. ಆಮೇಲೆ ಅದಕ್ಕೊಂದು ಸ್ವಲ್ಪ ಟಮಾಟಿನೂ ತೊಗೊಂಡೀನಿ, ಟಮಾಟಿನೂ ಕಟ್ ಮಾಡಿಟ್ಟೀನಿ. ಅದಕ್ಕೆ ಇದನ್ನೆಲ್ಲ ತೊಗೊಂಡು ಒಂದು ಸ್ವಲ್ಪ ಮೊಸರು ತೊಗೊಂಡೀನಿ ಅದಕ್ಕೆ ಹಾಕಕ್ಕೆ. ಈಗ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕೋನು, ಒಗ್ಗರಣೆ ಕೊಡೋನು ಇದನ್ನೆಲ್ಲ. ಈಗ ಅದಕ್ಕೊಂದು 2 ಸ್ಪೂನ್ ತುಪ್ಪನೂ ಹಾಕೋನು, ಅಂದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆಂದ ಬರ್ತದೆ. ಈಗ ಅದು ಎಣ್ಣೆ ತುಪ್ಪ ಎರಡೂ ಕಾಯನ ಒಂದು 4 ಅಂದ್ರೆ 2 ಅಥವಾ 4 ಲವಂಗ, ಮತ್ತು ಒಂದು 4 ಚಕ್ಕಿ ಸಣ್ಣವು, ಆಮೇಲೆ ಪಲಾವ್ ಎಲೆ ಹಾಕಿ, ಉಳ್ಳಾಗಡ್ಡಿ ಹಾಕಿ, ಸ್ವಲ್ಪ ಉಪ್ಪು ಹಾಕಬೇಕು. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನದಲ್ಲ ಅದನ್ನ ಹಾಕಬೇಕು. ಸಣ್ಣಂಗೆ ಕೈಯಾಡಿಸ್ಬೇಕು. ಅದೆಲ್ಲ ಒಂದು ಸ್ವಲ್ಪ ಬೆಂದಂಗೆ ಆಗೋಣ ಟಮಾಟಿ ಹಾಕಿ ಕೈಯಾಡಿಸ್ಬೇಕು. ಈ ಕಡೆ ಮೊಸರಿಗೆ ಏನದ ಕೆಂಪು ಖಾರ, ಚಾಟ್ ಮಸಾಲ, ಆಮೇಲೆ ಬಿರಿಯಾನಿ ಮಸಾಲ ಎಲ್ಲ ಹಾಕಿ ಕಲಿಸಿ ಅದೇನು ಒಗ್ಗರಣೆ ಕೊಟ್ಟಿರ್ತೀವಲ್ಲ ಅದಕ್ಕೆ ಹಾಕಬೇಕು. ಅದು ಹಾಕಿಂದ ಒಂದು ಸ್ವಲ್ಪ ಕೈಯಾಡಿಸ್ಬೇಕು. ಸ್ವಲ್ಪ ಸಣ್ಣಂಗೆ ಉರಿ ಒಳಗೆ ಕುದಿಸ್ಬೇಕು. ಅದೊಂದು ಸ್ವಲ್ಪ ಹಿಂಗೆ ಎಣ್ಣೆ ಬಿಡ್ತದೆ. ಅದು ಎಣ್ಣೆ ಬಿಟ್ಟ ಮೇಲೆ ಅದಕ್ಕೊಂದಿಷ್ಟು ಪುದೀನ, ಅದು ಕೊತ್ತಂಬರಿ ಏನು ಕಟ್ ಮಾಡಿಟ್ಟಿದ್ವಿ ಅದನ್ನ ಹಾಕಿ ಕೈಯಾಡಿಸ್ಬೇಕು. ಆಮೇಲೆ ಅಕ್ಕಿನ ನೆನೆಯಾಕಿಟ್ಟಿರ್ತೀವಿ ಒಂದು 15 ನಿಮಿಷ. ಅದು ಅಕ್ಕಿ ನೆನೆದಿದ್ದು ಇದಕ್ಕೆ ಹಾಕಬೇಕು. ಮಾಡೋಕ್ಕಿಂತ ಮೊದಲು ಒಂದು 15 ನಿಮಿಷ ಅಷ್ಟೇ ಅಕ್ಕಿ ನೆನೆಯಾಕಿಡಬೇಕು, ಪಲಾವ್ ಮಾಡೋಕ್ಕಿಂತ ಮೊದಲು. ಆಮೇಲೆ ಇದಕ್ಕೆ ಹಾಕಿ ಸ್ವಲ್ಪ ಕೈಯಾಡಿಸ್ಬೇಕು. ಎಲ್ಲದು ಮಿಕ್ಸ್ ಆಗಬೇಕು. ಒಂದು ಸ್ವಲ್ಪ ಅದ್ರೊಳಗೆ ಬೆಂದಂಗೆ ಆಗ್ತದೆ. ಆಮೇಲೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತೀವಿ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿನಿ, ಅದಕ್ಕೆ 4 ಗ್ಲಾಸ್ ನೀರು ಹಾಕೀನಿ. ಹಾಕಿ ಕೈಯಾಡಿಸ್ಬೇಕು. ಹಾಗೆ ಸಣ್ಣ ಉರಿನೇ ಇರಬೇಕು, ಹೊಟ್ಟೆ ಜೋರು ಇಡಬಾರ್ದು ಗ್ಯಾಸ್. ಅದು ಸಣ್ಣಂಗೆ ಕುದಿಬೇಕು. ಈಗ ಒಂದು ಸ್ವಲ್ಪ ಓಪನ್ನೇ ಇಡಬೇಕು. ಅದಕ್ಕೆ ಏನು ಮುಚ್ಚಬಾರ್ದು, ಏನು ಮಾಡಬಾರ್ದು. ಇಲ್ಲಿ ಮತ್ತು ಒಂದು ಸ್ವಲ್ಪ 4 ಎಗ್ ತೊಗೊಂಡೀನಿ. ಅವು ಎಗ್ ಕುದಿಸಿ ಎಲ್ಲ ಸಿಪ್ಪಿ ಸುಲಿದು ಸ್ವಲ್ಪ ಮ್ಯಾಲೆ ಹಿಂಗೆ ಕಟ್ ಮಾಡಬೇಕು. ಅದು ಅಂದ್ರೆ ಅದು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟದ್ದು ಅದಕ್ಕೆ ಹತ್ತದ. ಒಂದು ಪಾತ್ರೆ ಒಳಗೆ, ಬೇರೆ ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಅದ್ರೊಳಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಕಾಯಾನನ ಅರಿಶಿನ ಹಾಕಬೇಕು. ಅರಿಶಿನ ಸ್ವಲ್ಪ ಕೆಂಪು ಖಾರ ಸ್ವಲ್ಪ ಹಾಕಬೇಕು, ಭಾಳ ಹಾಕಬಾರ್ದು. ಅದು ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಅದಕ್ಕೆ ಎಲ್ಲ ಹಾಕೀನಿ. ಹಾಕಿ ಒಂದು ಸ್ವಲ್ಪ ಕೈಯಾಡಿಸ್ಬೇಕು. ಕೈಯಾಡಿಸಿಂದ ಇದ್ರೊಳಗೆ ಅವು ಎಗ್ ಏನಿರ್ತಾವಲ್ಲ ಅವು ಹಾಕಿ ಕೈಯಾಡಿಸ್ಬೇಕು. ಕೈಯಾಡಿಸಿಂದ ಈ ಕಡೆ ಅದು ಕುದಿಯಾಕಿಟ್ಟಿದ್ದಕ್ಕೆ ಅದು ಹಾಗೆ ಕುದೀತಿರ್ಬೇಕು. ಅದಕ್ಕೆ ಈಗ ಸದ್ಯ ಇವೇನವ ಎಗ್ಗನ್ನು ಎಣ್ಣೆ ಒಳಗೆ ಇದು ಮಾಡಿವಲ್ಲ, ಫ್ರೈ ಮಾಡಿವಲ್ಲ, ಅದ್ರೊಳಗೆ ಹಾಕಬೇಕು. ಹಾಕಿ ಅದು ಹಂಗೆ ಕುದಿಬೇಕು. ಸ್ವಲ್ಪ ಸಣ್ಣಂಗೆ ಇಡಬೇಕು. ಇಟ್ಟು ಮೇಲೆ ಕುಕ್ಕರ್ ಅದಕ್ಕೆ ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ತುಪ್ಪ ಹಾಕಿ ಕುಕ್ಕರ್ ಮುಚ್ಚಬೇಕು. ಇದಕ್ಕೆ 1 ಸೀಟಿ ಆಗಬೇಕು, ಯಾಕಂದ್ರೆ ಸಾಕಷ್ಟು ಕುದ್ದಿರ್ತದೆ. ಆಮೇಲೆ ಈಗ ರಾಯ್ತ ಮಾಡೋಕೆ ಏನದ, ಒಂದು ಸ್ವಲ್ಪ ಮೊಸರು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ತೊಗೊಂಡಿನಿ. ಇದು ಒಂದು ಸ್ವಲ್ಪ ಉಪ್ಪು ಹಾಕಿ ಈ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿದ್ದು, ಆಮೇಲೆ ಕೊತ್ತಂಬರಿ, ಮೆಣಸಿನ್ಕಾಯಿ ಹಾಕಿ ಕೈಯಾಡಿಸ್ಬೇಕು. ಇದು ಚೆಂದಂಗೆ ಎಲ್ಲ ಕೂಡಬೇಕದು. ಸ್ವಲ್ಪ ಉಪ್ಪನ್ನು ಹಾಕಿರಬೇಕು. ಅದು ಕೈಯಾಡಿಸ್ಬೇಕು. ಅದು ಕುಕ್ಕರ್ ಆರುತನ ಅಂತಂದು ಇದು ರೆಡಿ ಮಾಡೀವಿ. ಈಗ ಆ ಕುಕ್ಕರ್ದು ಒಂದು ಸೀಟಿ ಆಗ್ಯದ. ಈಗ ಅದೊಂದು ಸ್ವಲ್ಪ ಆರಲಿ. ನೋಡಿರಿ, ಕುಕ್ಕರ್ ಆರ್ಯದೀಗ. 1 ಸೀಟಿ ಹೊಡ್ಸಿದ್ದು ನಾನು. ಆರನ ಈಗ ಓಪನ್ ಮಾಡ್ತೀವಿ. ನೋಡಿರಿ, ನಮ್ಮದು ಎಗ್ ಬಿರಿಯಾನಿ ಹೆಂಗಾಗ್ಯದ ಹೇಳಬೇಕು ನೀವು. ಭಾರಿ ಚಲೋ ಆಗ್ತದೆ. ನೀವು ಒಂದು ಸಲ ಮಾಡಿರಿ, ಈ ಥರ ಭಾರಿ ಟೇಸ್ಟ್ ಆಗ್ತದೆ. ಇದನ್ನೆಲ್ಲ ನೋಡಿರಿ, ಅನ್ನ 1ಕ್ಕೆ 2 ಹಾಕಿದ್ದಕ್ಕೆ ಇಷ್ಟು ಉದುರಾಗ್ಯದ, ಮತ್ತು 1 ಸೀಟಿ ಹೊಡ್ಸಿದ್ದಕ್ಕೆ ಉದುರಾಗ್ಯದ, ಮತ್ತು 2 ಸೀಟಿ ಹೊಡ್ಸಿದ್ರಂದ್ರೆ ಭಾಳ ಆಗ್ತದೆ. ಇದು ರಾಯ್ತ, ಎಗ್ಗು ಮತ್ತು ರೈಸು, ಎಗ್ ಬಿರಿಯಾನಿ ರೆಡಿ. ಇದಕ್ಕೆ ರಾಯ್ತ ಹಚ್ಕೊಂಡು ತಿನ್ನಬೇಕು.